ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿದೆ ಅಥವಾ ಹೋಲ್ಡ್ ಆಗಿದೆ ಸೈಬರ್ ಸೆಲ್ ಕಂಪ್ಲೇಂಟ್ ಇಂದ ಇದಕ್ಕೆ ಏನೆಲ್ಲ ಪನಿಷ್ಮೆಂಟ್ ಇರುತ್ತೆ ನಮ್ಮ ಒಂದು ಇಂಡಿಯನ್ ಲಾ ಪ್ರಕಾರ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡ್ಕೊಂಡು ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರಿ, ಯಾವ ರೀತಿ ಲೀನ್ ಅನ್ನ ರಿಮೂವ್ ಮಾಡ್ಕೊಳ್ಳೋದು, ಯಾವ ರೀತಿ ನಮ್ಮ ಅಕೌಂಟ್ ಫ್ರೀಸ್ ಆಗಿದ್ರೆ ಓಪನ್ ಮಾಡಿಸೋದು, ಹಾಗೆ ನನ್ನ ಹತ್ರ ಇಷ್ಟೊಂದು ಲೀನ್ ಆಗಿದೆ, 8,000 ಲೀನ್ ಆಗಿದೆ, 10,000 ಲೀನ್ ಆಗಿದೆ, 1,50,000 ಲೀನ್ ಆಗಿದೆ, 2,000 ಲೀನ್ ಆಗಿದೆ, 4,000 ಲೀನ್ ಆಗಿದೆ, ಈ ರೀತಿ ಕಮೆಂಟ್ಸ್ ಗಳು ಬರ್ತಾನೆ ಇದಾವೆ. ತುಂಬಾ ಡೌಟ್ಸ್ ಗಳನ್ನ ನೀವು ಕೇಳ್ತಾ ಇದ್ದೀರಾ, ಯಾಕಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲೂ ಕೂಡ ಲೀನ್ ಆಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಡೌಟ್ಸ್ ನಿಮ್ಗೆ ಇದ್ದೇ ಇರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ನಾನು ಕೂಡ ಸೈಬರ್ ಸೆಲ್ ಗೆ ನಿಯರೆಸ್ಟ್ ಸೈಬರ್ ಸ್ಟೇಷನ್ ಗೆ ಹೋಗಿ ಕೇಳಿ ನಿಮ್ಗೆ ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ ಅಂತ. ನಾನು ಕೂಡ ಸೈಬರ್ ಸ್ಟೇಷನ್ ಗೆ ವಿಸಿಟ್ ಮಾಡಿದೆ, ನಮ್ಮ ಒಂದು ಜಿಲ್ಲೆಯ ಒಂದು ಸೈಬರ್ ಸ್ಟೇಷನ್ ಗೆ ವಿಸಿಟ್ ಮಾಡಿದೆ. ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ತು, ಈ ಒಂದು ಲೀನ್ ಅಮೌಂಟ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು, ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ, ಸೊ ಏನ್ ಪ್ರಾಬ್ಲಮ್ ಆಗಲ್ಲ, ಎಲ್ಲ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು, ಯಾವ ರೀತಿ ಇರುತ್ತೆ, ಈ ಒಂದು ಲೀನ್ ಆದ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡಬೇಕಾಗುತ್ತೆ, ಹಾಗೆ ಮುಂದೆ ಲೀನ್ ಆಗುವ ಚಾನ್ಸಸ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೊಂದು ಕ್ಲಾರಿಟಿ ವಿಡಿಯೋ ಆಗಿರುತ್ತೆ. ಎಲ್ಲರೂ ಕೂಡ ಜಾಸ್ತಿ ಕಮೆಂಟ್ಸ್ ಅನ್ನ ಮಾಡ್ತಾ ಇದೀರಾ, ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಓಕೆ ಗೈಸ್, ಇವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಹೋಲ್ಡ್ ಆಗಿದೆ ಅಥವಾ ಅಕೌಂಟ್ ಫ್ರೀಸ್ ಆಗಿದೆ, ಇದನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಎಕ್ಸಾಂಪಲ್ ತಿಳಿಸ್ಕೊಳ್ಳೋದಾದ್ರೆ, ನಾನು ಸೈಬರ್ ಸ್ಟೇಷನ್ ಅಲ್ಲಿ ಹೋಗಿ ಕೇಳಿದಾಗ ನನಗೆ ಸಿಕ್ಕಂತ ಇನ್ಫಾರ್ಮೇಶನ್, ಸೊ ನೀವು ಸೈಬರ್ ಸ್ಟೇಷನ್ ಹೋಗೋದಕ್ಕೆ ಎದುರ್ತಾ ಇದ್ದೀರಾ, ಯಾಕಂತಂದ್ರೆ ನಾನು ಬೆಟ್ಟಿಂಗ್ ಅಲ್ಲಿ ವಿಡ್ರಾ ಮಾಡಿದೀನಿ, ಯಾವುದೋ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದೀನಿ, ಸೊ ನನ್ನೇ ಹಿಡಿದು ಒಳಗಾಕ್ಬಿಟ್ರೆ ಏನ್ ಮಾಡೋದು ಇವಾಗ ಅಂತ ನಿಮಗೂ ಕೂಡ ಭಯ ಇದ್ದೇ ಇರುತ್ತೆ, ಯಾಕಂತಂದ್ರೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಸೊ ನಂತರ 15,000 ಲೀನ್ ಆಗಿದೆ, 20,000 ಲೀನ್ ಆಗಿದೆ, 2,000 ಲೀನ್ ಆಗಿದೆ, ಸೊ ನಾನು ಈ ಒಂದು ಬೆಟ್ಟಿಂಗ್ ಆಪ್ ಅಲ್ಲಿ ಆಡಿದೀನಿ, ನಾನು ಬೆಟ್ಟಿಂಗ್ ಅಲ್ಲಿ ಆಡಿದೀನಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನನಗೆ ಶಿಕ್ಷೆ ಆಗುತ್ತೆ, ಅಥವಾ ಸೈಬರ್ ಸೆಲ್ ಗೆ ಹೋದ ತಕ್ಷಣ ನನ್ನ ಹಿಡಿದು ಒಳಗಾಕ್ಬಿಡ್ತಾರೆ, ಈ ರೀತಿ ನಿಮ್ಮ ಒಂದು ಮೈಂಡ್ ಅಲ್ಲಿ ಇರುತ್ತೆ. ನಮ್ಮ ಒಂದು ಫ್ರೆಂಡ್ಸ್ ಗಳು ಕೂಡ ಇದೇ ರೀತಿ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಸೈಬರ್ ಸ್ಟೇಷನ್ ಗೆ ಹೋಗೋದೇ ಇಲ್ಲ, ನಿಮ್ಮ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದೇ ಇಲ್ಲ. ಬಟ್ ಯಾವುದಕ್ಕೂ ಕೂಡ ಪ್ಯಾನಿಕ್ ಆಗಬೇಡಿ ಗೈಸ್, ಆರಾಮಾಗಿ ನೀವು ಸೈಬರ್ ಸ್ಟೇಷನ್ ಗೆ ಹೋಗ್ಬೋದು. ಅಲ್ಲಿ ನೀವು ಅನ್ಕೊಂಡಂಗೆ ಹಿಡಿದು ಒಳಗಾಕೋದಿಲ್ಲ, ನಾರ್ಮಲ್ ಆಗಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಳ್ಕೊಳ್ಳಿ, ಸೊ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ರು ಸಿಗ್ಬೋದು, ಸಿಗದೇ ಇದ್ರು ಇರ್ಬೋದು. ನಾನು ಕೂಡ ನಮ್ಮ ಒಂದು ಚಾಮರಾಜನಗರ ಸೈಬರ್ ಸ್ಟೇಷನ್ ಗೆ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ನಾನು ನನ್ನ ಒಂದು ಅಕೌಂಟ್ ನಂಬರ್ ನ ಹೇಳಿದೆ ಅಷ್ಟೇ, ಅಲ್ಲಿ ಹೋಗಿ ಏನ್ ಕೇಳಬೇಕು ಅಂತ ಕನ್ಫ್ಯೂಸ್ ಆಗಿ ಹೋಗ್ಬೇಡಿ. ಸೊ ನೀವು ಬ್ಯಾಂಕ್ ಆದ್ರೂ ಹೋಗಿ ನಿಮ್ದು ಯಾವ ಲೇಯರ್ ಆಗಿದೆ, ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಲೇಯರ್ 1, 2, 3, 4 ಈ ರೀತಿ 7 to 8 ಲೇಯರ್ ಗಳು ಬರ್ತಾವಂತೆ, ಎಷ್ಟು ಲೇಯರ್ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಈ ರೀತಿ ಅಮೌಂಟ್ ಎಲ್ಲೆಲ್ಲಿ ತಲುಪುತ್ತೆ, ಎಲ್ಲೆಲ್ಲಿಗೆ ರೀಚ್ ಆಗುತ್ತೆ, ಆ ರೀತಿ ಲೇಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ದು ಯಾವ ಲೇಯರ್ ಅಂತ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ ಆದ್ರೂ ಕೇಳ್ಕೋಬಹುದು, ಅಥವಾ ನಿಮ್ಮ ಹತ್ರ ಅಮೌಂಟ್ ಕಟ್ ಆಗಿದೆ, ಈ ರೀತಿ ಸೈಬರ್ ಕಂಪ್ಲೇಂಟ್ ಆಗಿದೆ ಅಂತ ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಮೆಸೇಜ್ ಏನಾದ್ರು ಬಂದ್ರೆ ನಿಯರೆಸ್ಟ್ ಸೈಬರ್ ಸ್ಟೇಷನ್ ಗೆ ಹೋಗಿ ನೀವು ಕೇಳಬಹುದು. ಜಸ್ಟ್ ನೀವು ಏನು ಹೇಳ್ಬೇಕಾಗಿಲ್ಲ, ಅಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಅನ್ನ ಕೊಟ್ಟರೆ ಸಾಕು. ನಿಮ್ಮ ಒಂದು ಅಕೌಂಟ್ ನಂಬರ್ ಅಥವಾ ಅಕ್ನಾಲೆಜ್ಮೆಂಟ್ ನಂಬರ್ ಇದ್ರೆ ಅದು ಜಸ್ಟ್ ಅಕೌಂಟ್ ನಂಬರ್ ನ ಕೊಟ್ಟರೆ ಅವರು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದೀನಿ, ಗಮನಿಸ್ತಿರಬಹುದು. ಈ ರೀತಿ ಒಂದು ಪ್ರಿಂಟ್ ಔಟ್ ಅನ್ನ ನಿಮ್ಗೆ ತೆಗೆದುಕೊಡ್ತಾರೆ, ನಿಮ್ದು ಏನ್ ಪ್ರಾಬ್ಲಮ್ ಆಗಿದೆ, ಎಷ್ಟನೇ ಒಂದು ಲೇಯರ್ ಅಲ್ಲಿ ಆಗಿದೆ. ಇವಾಗ ನಮ್ಮ ಒಂದು ಅಕೌಂಟ್ ಗಮನಿಸ್ತಿರಬಹುದು, ನಾನು ಚೆಕ್ ಮಾಡಿಸಿರುವಂತಹ ಅಕೌಂಟ್ ಅಲ್ಲಿ ಲೇಯರ್ 3 ಆಗಿರುವಂತದ್ದು. ಸೊ ಲೇಯರ್ 3 ಗೆ ಏನು ಪನಿಷ್ಮೆಂಟ್ ಇದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪನಿಷ್ಮೆಂಟ್ ಯಾವ ರೀತಿ ಇರುತ್ತೆ, ಜೈಲ್ ರಿಸ್ಕ್ ಯಾವ ರೀತಿ ಇರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಆಗೋದಿಲ್ಲ. ಸೊ ಬಟ್ ನಿಮ್ಗೆ ಯಾವ ಲೇಯರ್ ಅಂತ ತಿಳ್ಕೊಳ್ಬೇಕಾಗುತ್ತೆ, ಲೇಯರ್ ಮೇಲೆ ನಿಮ್ಮ ಒಂದು ಪನಿಷ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ನಾನು ಸೈಬರ್ ಸ್ಟೇಷನ್ ಅಲ್ಲಿ ನನ್ನ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಾಗ ಈ ರೀತಿ ಒಂದು ಪ್ರಿಂಟ್ ಔಟ್ ಅನ್ನು ಕೊಟ್ಟರು. ನನಗೆ ಏನೇನ್ ಕ್ವಶನ್ಸ್ ಕೇಳಿದ್ರು ಅಂತ ಕೂಡ ಹೇಳ್ಬಿಡ್ತೀನಿ. ನಿಮ್ಮ ಹತ್ರ ಯಾಕೆ ದುಡ್ಡು ಲೀನ್ ಆಯ್ತು, ಏನ್ ಮಾಡಿದ್ರಿ ಅಂತ ಕೇಳಿದ್ರು. ನಾನು ಡೈರೆಕ್ಟ್ ಆಗಿ ಹೇಳಿದೆ, ನಾನು ಗೇಮಿಂಗ್ ಆಪ್ ಅಲ್ಲಿ ವಿಡ್ರಾ ಮಾಡಿದೀನಿ ಅಂತ. ಸೊ ನಾರ್ಮಲ್ ಆಗಿ ಎಲ್ಲ ಇದೇ ರೀತಿ ಕಂಪ್ಲೇಂಟ್ ಗಳು ಡೈಲಿ ಬರ್ತಾ ಇದಾವಂತೆ. ಸೊ ಇದಕ್ಕೆ ತಲೆ ಕೆಡಿಸ್ಕೊಬೇಡಿ, ನಿಮ್ದು ಯಾವ ಲೇಯರ್ ಆಗಿದೆ ಅಂತ ಕೇಳಿದ್ರು. ಸೊ ಲೇಯರ್ ನನಗೆ ಗೊತ್ತಿರಲಿಲ್ಲ. ಸೊ ಅವರೇ ನನಗೆ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಟ್ಟಾಗ ಪ್ರಿಂಟ್ ಔಟ್ ತೆಗೆದು ನಿಮ್ದು ಲೇಯರ್ 3 ಆಗಿದೆ ಅಂತ ಹೇಳಿದ್ರು. ಲೇಯರ್ 3 ಅಂದ್ರೆ ನಾರ್ಮಲ್ ಆಗಿ ಒಂದು ಪನಿಷ್ಮೆಂಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ನಾನೊಂದು ಕ್ವಿಕ್ ಟೇಬಲ್ ಅನ್ನ ಹಾಕ್ತಾ ಇದೀನಿ, ಗಮನಿಸ್ತಾ ಇರಬಹುದು. ಜೈಲ್ ರಿಸ್ಕ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಲೇಯರ್ 1 ಅಂತಂದ್ರೆ ನಿಮ್ಗೆ ಹೈ ರಿಸ್ಕ್ ಇರುತ್ತೆ, ಲೇಯರ್ 2 ಅಂತಂದ್ರೆ ನಿಮ್ಗೆ ಮೀಡಿಯಂ ಇರುತ್ತೆ, ಲೇಯರ್ 3 ಅಂತಂದ್ರೆ ನಿಮ್ಗೆ ಗಮನಿಸ್ತಾ ಇರಬಹುದು ಒಂದು ಲೋ ಇರುತ್ತೆ. ಬಟ್ ಪನಿಷ್ಮೆಂಟ್ ಆಗೋದೇ ಇಲ್ಲ ಅಂತ ಅನ್ಕೋಬೇಡಿ, ನಿಮ್ಗೆ ಇನ್ವೆಸ್ಟಿಗೇಷನ್ ಹೆಂಗಾಯ್ತು, ಎಲ್ಲಿಂದ ಬಂದು ದುಡ್ಡು, ಇದೆಲ್ಲ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ. ಬಟ್ ಇವತ್ತು ನೀವು ಬಚಾವಾಗಿರ್ಬೋದು, ಒಂದಲ್ಲ ಒಂದಿನ ಈ ರೀತಿ ಇದ್ದೇ ಇರುತ್ತೆ. ಬಟ್ ಲೇಯರ್ 4 ಮೇಲೆ ಆದ್ರೆ ನೀವು ಬಚಾವ್ ಆದಂಗಿಲ್ಲ, ಯಾಕಂತಂದ್ರೆ ಇನ್ನೋಸೆಂಟ್ ಇವ್ರಿಗೆ ಏನು ಗೊತ್ತಿರೋದಿಲ್ಲ. ಸೊ ಆ ಒಂದು ದುಡ್ಡು ಸರ್ಕ್ಯುಲೇಟ್ ಆಗಿ ಒಂದು ಚೈನ್ ಲಿಂಕ್ ಇಂದ ಈ ರೀತಿ ತಲುಪಿರುತ್ತೆ. ನೀವು ಲೇಯರ್ 4 ಮೇಲೆ ಇದ್ದೀರಾ ಅಂದ್ರೆ ಏನು ತಲೆ ಕೆಡಿಸ್ಕೋಬೇಡಿ, ಲೇಯರ್ 3 ಇದ್ರೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಟ್ ಈ ರೀತಿ ಕ್ವಶನ್ಸ್ ಅಲ್ಲಿ ಇದ್ದೇ ಇರುತ್ತೆ, ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ. ಬಟ್ ಲೇಯರ್ 1, 2 ಯಾರು ಇರ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಸೊ ಜೈಲ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಅವಾಯ್ಡ್ ಮಾಡಿ. ಸೊ ನಾನು ಕೂಡ ಸೈಬರ್ ಸ್ಟೇಷನ್ ಅಲ್ಲಿ ಈ ಒಂದು ಲೀನ್ ಅಮೌಂಟ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು, ಈ ಒಂದು ಕಂಪ್ಲೇಂಟ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಕೇಳಿದಾಗ ಅವ್ರು ಹೇಳಿದಿಷ್ಟೇ, ನಿಮ್ದು ಎಲ್ಲಿ ಕಂಪ್ಲೇಂಟ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಂದು ಚೆನ್ನೈಯಲ್ಲಿ ಕಂಪ್ಲೇಂಟ್ ಆಗಿದೆ. ಸೊ ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಪ್ರಿಂಟ್ ಔಟ್ ಅನ್ನ ಗಮನಿಸ್ತಾ ಇರಬಹುದು. ನಂದು ಚೆನ್ನೈಯಲ್ಲಿ ಆಗಿದೆ, ಹಾಗೆ ಹರಿಯಾಣದಲ್ಲಿ ಆಗಿದೆ. ಸೊ ಅಲ್ಲಿ ಹೋಗಿ ನೀವು ಸಾಲ್ವ್ ನ ಮಾಡ್ಕೋಬೇಕು ಅಂತಂದ್ರೆ ಸೊ ಅಲ್ಲಿ ಹೋಗಿ ಸಾಲ್ವ್ ಮಾಡ್ಕೋಬಹುದು, ಅಥವಾ ಒಂದು ಸ್ಟೇಟಸ್ ಅನ್ನ ತಿಳ್ಕೊಬಹುದು. ನೀವು ಜಸ್ಟ್ ಅಲ್ಲಿ ಒಂದು ಇಮೇಲ್ ಐಡಿ ಇರುತ್ತೆ ಅಥವಾ ಮೊಬೈಲ್ ನಂಬರ್ ಇರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್, ಈ ಒಂದು ಪ್ರಿಂಟ್ ಔಟ್ ಅಲ್ಲಿ ಎಲ್ಲಿ ಕಂಪ್ಲೇಂಟ್ ಆಗಿದೆ ಅಲ್ಲಿ ಮೊಬೈಲ್ ನಂಬರ್, ಒಂದು ಆಫೀಸರ್ದು ಮೊಬೈಲ್ ನಂಬರ್ ಇರುತ್ತೆ. ಅಲ್ಲಿಗೆ ಕಾಲ್ ಮಾಡಿದಾಗ ಅದು ನಾಟ್ ರೀಚಬಲ್ ಬರುತ್ತೆ, ಅಥವಾ ರೀಚ್ ಆಗೋದಿಲ್ಲ, ಅಥವಾ ಬಿಸಿ ಬರುತ್ತೆ.
ಅವ್ರು ಫೋನ್ ಮಾಡಿದ್ರು ಕೂಡ ನಮ್ಮ ಒಂದು ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರ ಭಾಷೆ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಈ ಒಂದು ಲೀನ್ ಅಮೌಂಟ್ ಅನ್ನ ರಿಮೂವ್ ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಸೈಬರ್ ಸ್ಟೇಷನ್ಗೆ ಹೋಗಿ ನಾವು ರಿಮೂವ್ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬೇಕು. ನೀವು ಯಾವ ಒಂದು ಗೇಮ್ ಅಲ್ಲಿ ವಿಡ್ರಾನ ಮಾಡಿದೀರಾ ಅಮೌಂಟ್ ಅನ್ನ, ಅಥವಾ ನೀವು ಯಾವ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿದೀರಾ, ಎಲ್ಲ ಒಂದು ಡೀಟೇಲ್ಸ್ ಇರಬೇಕಾಗುತ್ತೆ. ಅಥವಾ ನೀವೇನು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ನೀವು ಇನ್ನೋಸೆಂಟ್ ಇದ್ರೆ ಆ ಒಂದು ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ತಗೊಂಡು ನನಗೆ ಗೊತ್ತೇ ಇಲ್ಲ ಅಂತಾನು ಕೂಡ ನೀವು ಹೋಗಿ ಲೀನ್ ಅನ್ನ ರಿಮೂವ್ ಮಾಡ್ಕೋಬಹುದು. ಅವರು ಮಾತ್ರ ಲೀನ್ ಅನ್ನ ರಿಮೂವ್ ಮಾಡೋದಕ್ಕೆ ಬ್ಯಾಂಕ್ ಒಂದು ನೋಟಿಫಿಕೇಶನ್ ಕಳಿಸ್ತಾರೆ, ಒಂದು NOC ಕಳಿಸ್ತಾರೆ, ಅವಾಗ ಮಾತ್ರ ಸಾಧ್ಯ. ಇಲ್ಲ ಅಂತಂದ್ರೆ ನೀವು ಸ್ಟೇಟಸ್ ಅನ್ನ ತಿಳ್ಕೊಳ್ಬೇಕು, ಅಥವಾ ನೀವು ಆನ್ಲೈನ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು. ಅಂತಂದ್ರೆ ಅಲ್ಲಿ ಮೇಲ್ ಐಡಿ ಇರುತ್ತೆ, ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಮೇಲ್ ಕೂಡ ಮಾಡಬಹುದು ನೀವು. ಸೊ ಮೇಲ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸ್, ಲೀನ್ ಆಗಿರುವಂತಹ ಡೀಟೇಲ್ಸ್ ಎಲ್ಲವನ್ನು ಅಟ್ಯಾಚ್ ಮಾಡಿ ಕಳಿಸಬೇಕಾಗುತ್ತೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಮೇಲ್ ಮಾಡೋದಕ್ಕೆ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋಸ್ ಗಳಲ್ಲಿ ಯಾವ ರೀತಿ ಮೇಲ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಮೇಲ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ, ನೀವು ಆರಾಮಾಗಿ ಮೇಲ್ ಮಾಡಿ ಸ್ಟೇಟಸ್ ಅನ್ನ ತಿಳ್ಕೊಬಹುದು ಅಷ್ಟೇ. ಇಲ್ಲಿ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳೋದಿಲ್ಲ, ಯಾಕಂತಂದ್ರೆ ನಾನು ಕೂಡ ಮೇಲ್ ಮಾಡಿನಿ. ಹತ್ತತ್ರ ನಾನು ಮೇಲ್ ಮಾಡಿ ಒಂದು 4 ದಿನ ಆಯ್ತು, ಇನ್ನು ಕೂಡ ಯಾವುದೇ ರೀತಿಯಾದ ಒಂದು ರೆಸ್ಪಾನ್ಸ್ ಬರೋದಿಲ್ಲ. ಅವ್ರ ಒಂದು ಮೇಲ್ ಬಾಕ್ಸ್ ಎಲ್ಲ ಫುಲ್ ಆಗಿರುತ್ತೆ. ಸೊ ನಮ್ಮ ಒಂದು ಮೇಲ್ ರೀಚ್ ಆಗೋದೇ ಇಲ್ಲ, ಡೆಲಿವರಿನೇ ಆಗಿಲ್ಲ. ಸೊ ಡೆಲಿವರಿ ಆಗಿಲ್ಲ ಅನ್ನೋದು ಕೂಡ ನನಗೆ ಒಂದು ನೋಟಿಫಿಕೇಶನ್ ಬಂತು ಮೇಲ್ ಇಂದ. ಸೊ ಈ ರೀತಿ ಇರುತ್ತೆ. ನೀವು ಕ್ಲಿಯರ್ ಆಗಿ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು, ಈ ಒಂದು ಲೀನ್ ಅಮೌಂಟ್ ಅನ್ನ ರಿಮೂವ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಕಂಪ್ಲೇಂಟ್ ಆಗಿರುತ್ತೋ ಆ ಒಂದು ಸೈಬರ್ ಸ್ಟೇಷನ್ ಗೆ ಹೋಗಬೇಕು. ಅಕಸ್ಮಾತ್ ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗಿದ್ರೆ ನೀವು ಒಂದು ಲಾಯರ್ ಅನ್ನ ಇಟ್ಟು ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಲ್ಲಿ KYC ನ ಅಪ್ಡೇಟ್ ಮಾಡಿಸಿ ನೀವು ಫ್ರೀಸ್ ಆಗಿರೋ ಅಕೌಂಟ್ ಅನ್ನ ರಿಮೂವ್ ಮಾಡ್ಕೋಬಹುದು, ಅಂದ್ರೆ ಅನ್ಫ್ರೀಸ್ ಮಾಡಬಹುದು. ಬಟ್ ಆ ಒಂದು ದುಡ್ಡನ್ನ ನೀವು ಕಟ್ಟಲೇಬೇಕಾಗುತ್ತೆ. ಹೆಂಗೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 30,000 ಅಮೌಂಟ್ ಲೀನ್ ಆಗಿದೆ ಅಂತಂದ್ರೆ, ಸೊ ನಿಮ್ಮ ಹತ್ರ ಕ್ಯಾಶ್ ಇರೋದಿಲ್ಲ, ಒಂದು 2,000 ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತೀರಾ, ನಿಮ್ಮ ಹತ್ರ 30,000 ಅಮೌಂಟ್ ಲೀನ್ ಆಗಿದೆ. ಯಾಕಂತಂದ್ರೆ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿ ಆ ಒಂದು ಅಮೌಂಟ್ ಅನ್ನು ವಿಡ್ರಾ ಮಾಡ್ಕೊಬಿಟ್ಟಿದ್ದೀರಾ ನೀವು. ಸೊ ಬಟ್ ನಿಮ್ಮ ಅಕೌಂಟ್ ಅಲ್ಲಿ 30,000 ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ನಿಮ್ಮ ಒಂದು ಫೋನ್ ಪೇ, ಗೂಗಲ್ ಪೇ ನ ಚೆಕ್ ಮಾಡಿದಾಗ. ಸೊ ಈ ರೀತಿ ಇದ್ದಾಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಫ್ರೀಸ್ ಆದ್ರೆ ನಿಮ್ಮ ಒಂದು ಫ್ರೀಸ್ ಅನ್ನ ಅನ್ಫ್ರೀಸ್ ಮಾಡ್ಕೊಡ್ತಾರೆ, ನಿಮ್ಮ ಒಂದು ಅಕೌಂಟ್ ಅನ್ನ ಅನ್ಫ್ರೀಸ್ ಮಾಡ್ತಾರೆ. ಬಟ್ ಆ ಒಂದು ದುಡ್ಡನ್ನ ಕಟ್ಟಲೇಬೇಕಾಗುತ್ತೆ, ಯಾಕಂತಂದ್ರೆ ಅದು ಮೈನಸ್ ಬ್ಯಾಲೆನ್ಸ್ ನೀವು ಯೂಸ್ ಮಾಡಕ್ಕಾಗೋದಿಲ್ಲ. ಆ ಒಂದು ಮೈನಸ್ ಬ್ಯಾಲೆನ್ಸ್ ನ ಪ್ಲಸ್ ಬ್ಯಾಲೆನ್ಸ್ ಮಾಡಿ ಅದ್ರ ಮೇಲೆ ನೀವು ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 30,000 ಲೀನ್ ಆಗಿದೆ, ನಿಮ್ಮ ಹತ್ರ 2,000 ಇತ್ತು, 2,000 ಕಟ್ಟಾಗಿ ನಿಮ್ಮ ಹತ್ರ 28,000 ಮೈನಸ್ ತೋರಿಸ್ತಾ ಇದೆ ಅಂತಂದ್ರೆ ಒಂದೊಂದು 28,000 ನೀವು ಅಕೌಂಟ್ ಗೆ ಕಟ್ಟಿ ಆನಂತರ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಬಟ್ ಅಷ್ಟೊಂದು ದುಡ್ಡು ಕಟ್ಟಿ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಆ ಒಂದು ಲೀನ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಕರ್ನಾಟಕದ ಒಳಗೆ ಏನಾದ್ರು ನೀವು ಕರ್ನಾಟಕದವರಾಗಿದ್ದು ಕರ್ನಾಟಕದ ಒಳಗೆ ನಿಮ್ಮ ಒಂದು ಅಮೌಂಟ್ ಲೀನ್ ಆಗಿದ್ರೆ ಆಲ್ಮೋಸ್ಟ್ ಅಲ್ಲಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಬಟ್ ಬೇರೆ ಸ್ಟೇಟ್ ಗಳಲ್ಲಿ ಇವಾಗ ಚೆನ್ನೈ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಬೇರೆ ಬೇರೆ ಒಂದು ಸ್ಟೇಟ್ ಅಲ್ಲಿ ಬೇರೆ ಬೇರೆ ಒಂದು ಡಿಸ್ಟಿಕ್ ಅಲ್ಲಿ ಲೀನ್ ಆದ್ರೆ ಸೊ ಅದನ್ನ ಅಲ್ಲೇ ಹೋಗಿ ಸಾಲ್ವ್ ಮಾಡ್ಕೋಬೇಕು ಅಂತ ನನಗೆ ಸೈಬರ್ ಸ್ಟೇಷನ್ ಅವರು ಕ್ಲಿಯರ್ ಆಗಿ ಹೇಳಿದ್ರು. ಸೊ ಬಟ್ ಇದಕ್ಕೆಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನೀವು ಎಲ್ಲಿ ವಿಡ್ರಾ ಮಾಡಿದ್ರಿ, ಹೆಂಗ್ ವಿಡ್ರಾ ಮಾಡಿದ್ರಿ, ಸೊ ಇದೆಲ್ಲ ಡೀಟೇಲ್ಸ್ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಅದು ಫ್ರಾಡ್ ಮನಿ ಆಗಿರ್ಬೋದು, ಅಥವಾ ವೈಟ್ ಮನಿ ಆಗಿರ್ಬೋದು, ಬ್ಲಾಕ್ ಮನಿ ಆಗಿರ್ಬೋದು. ಸೊ ಬ್ಲಾಕ್ ಮನಿ ಅಂದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ನೀವೇನ್ ಇಲ್ಲಿಗಲ್ ಗೇಮ್ಸ್ ಅನ್ನ ಆಡ್ತೀರಾ, ಬೆಟ್ಟಿಂಗ್ ಆಪ್ ಗಳಲ್ಲಿ, ಸೈಟ್ ಗಳಲ್ಲಿ, ಬುಕ್ಕಿ ಆಪ್ ಗಳಲ್ಲಿ ಆಡ್ತೀರಾ, ಅದೆಲ್ಲ ಫ್ರಾಡ್ ಮನಿನೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಆಗ್ತಾನೆ ಇರ್ತವೆ. ಸೊ ಇವಾಗ ಇದ್ರ ಬಗ್ಗೆ ತುಂಬಾ ಮಾತಾಡಬೇಕು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನೀವು ರಿಮೂವ್ ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಸೈಬರ್ ಸ್ಟೇಷನ್ ಮಾತ್ರ ಪರಿಹಾರ ಆಗಿರುವಂತದ್ದು. ಸೊ ನೀವು ಆನ್ಲೈನ್ ಅಲ್ಲಿ ಏನು ಮಾಡಕ್ಕಾಗೋದಿಲ್ಲ. ಜಸ್ಟ್ ಮೇಲ್ ಮಾಡಿ ಸ್ಟೇಟಸ್ ಅನ್ನ ತಿಳ್ಕೊಬಹುದು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ಬಟ್ ರಿಮೂವ್ ಆಗ್ಬೇಕು ಅಂತಂದ್ರೆ ಆ ಒಂದು ಸ್ಟೇಷನ್ ಗೆ ಹೋಗ್ಬೇಕು. ಬಟ್ ನೀವು ಹಂಗೆ ಸುಮ್ಮನೆ ಇದ್ದೀರಾ ಅಂತಂದ್ರೆ ಒಂದು 2-3 ವರ್ಷ ಆಗಿರ್ಬೋದು, 4 ವರ್ಷ ಆಗಿರ್ಬೋದು, ಎಷ್ಟು ವರ್ಷನಾದ್ರೂ ಆಗ್ಲಿ ಇನ್ವೆಸ್ಟಿಗೇಷನ್ ಅಂತೂ ಆಗೇ ಆಗುತ್ತೆ. ಆವಾಗ ನಿಮ್ಮ ಒಂದು ಲೀನ್ ಅಮೌಂಟ್ ರಿಮೂವ್ ಆಗೋ ಸಾಧ್ಯತೆ ಇರುತ್ತೆ. ಇಷ್ಟೇ ಪರಿಹಾರ, ಇದಕ್ಕೆ ಬೇರೆ ರೀತಿಯಾದ ಸೊಲ್ಯೂಷನ್ ಖಂಡಿತವಾಗ್ಲೂ ಇಲ್ಲ. ನಾನು ಕೂಡ ಒಂದು 2-3 ಲಾಯರ್ಸ್ ಅನ್ನ ಕೇಳಿದೀನಿ, ಲೀನ್ ಅಮೌಂಟ್ ಅನ್ನ ರಿಮೂವ್ ಮಾಡಕ್ ಆಗೋದಿಲ್ಲ. ಸೊ ಅದು ಗೇಮ್ಸ್ ಇಂದ ಈ ರೀತಿ ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ಇಂದ ವಿಡ್ರಾ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ. ನಿಮ್ಮ ಅಕೌಂಟ್ ಫ್ರೀಸ್ ಆಗಿದ್ರೆ ಹೇಳಿ ಅನ್ಫ್ರೀಸ್ ಮಾಡಿಸ್ಕೊಡ್ತೀವಿ ಅಂತಂದ್ರು. ಸೊ ಅದನ್ನ ನೀವು ಬ್ಯಾಂಕ್ ಅಲ್ಲಿ ಹೋಗಿ KYC ಅಪ್ಡೇಟ್ ಮಾಡಿ ಮಾಡ್ಕೋಬಹುದು. ತುಂಬಾ ರಿಸ್ಕ್ ಇದ್ರೆ ಲಾಯರ್ ಅನ್ನ ಇಟ್ಟು ಕೂಡ ಮಾಡ್ಕೋಬಹುದು. ಬಟ್ ಲೀನ್ ಅಮೌಂಟ್ ಅನ್ನ ರಿಮೂವ್ ಮಾಡಕ್ ಆಗೋದಿಲ್ವಂತೆ. ರಿಮೂವ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಕಂಪ್ಲೇಂಟ್ ಆಗಿರುತ್ತೋ ಅಲ್ಲೇ ಹೋಗ್ಬೇಕು. ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇನ್ನ ಕೆಲವೊಂದಷ್ಟು ತುಂಬಾ ಡೌಟ್ಸ್ ಅನ್ನ ಕೇಳ್ತಾ ಇದ್ದೀರಾ, ಅವ್ರಿಗೆಲ್ಲ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಬಟ್ ಫ್ಯೂಚರ್ ಅಲ್ಲಿ ನಿಮಗೆ ಲೀನ್ ಆಗೋದನ್ನ ಯಾವ ರೀತಿ ತಪ್ಪಿಸ್ಕೊಳ್ಳೋದು, ಈ ರೀತಿ ಟ್ರಾನ್ಸಾಕ್ಷನ್ ಗಳನ್ನ ಅವಾಯ್ಡ್ ಮಾಡಬೇಕು, ನೀವು ಲೀನ್ ಆಗೋದನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಇವಾಗಂತೂ ಸುಮಾರು ಆಪ್ಸ್ ಗಳಿದಾವೆ. ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ತುಂಬಾ ಬೆಟ್ಟಿಂಗ್ ಆಪ್ಸ್ ಇದಾವೆ, ತುಂಬಾ ಒಂದು ಬುಕ್ಕಿ ಆಪ್ಸ್ ಗಳಿದಾವೆ. ಇವಾಗಂತೂ Dream11 ಕೂಡ ಕಮ್ ಬ್ಯಾಕ್ ರೀತಿ ಬಂದ್ಬಿಟ್ಟಿದೆ. ಕಮ್ ಅಂತ ಒಂದು ಆಪ್ ನಾನು ಸ್ಕ್ರೀನ್ ಮೇಲೆ ಸ್ಕ್ರೀನ್ ರೆಕಾರ್ಡ್ ಅನ್ನ ಆಡ್ ಮಾಡ್ತಾ ಇದ್ದೀನಿ, ಗಮನಿಸ್ತಾ ಇರಬಹುದು. ಈ ಒಂದು ಆಪ್ ಅಲ್ಲಿ Dream11 ಅವರು ಟೈ ಅಪ್ ಆಗಿ ಈ ರೀತಿ ಗೇಮ್ಸ್ ಅನ್ನ ಆಡಿಸ್ತಾ ಇದ್ದಾರೆ. ಇವಾಗ ಸೇಮ್ Dream11 ಹಳೇದು ಯಾವ ರೀತಿ ಇತ್ತು ಅದೇ ರೀತಿ ಇವಾಗ ಗಮನಿಸ್ತಾ ಇರಬಹುದು. ನಾನು ಒಂದು RCB ಮ್ಯಾಚ್ ಅನ್ನ ತೋರಿಸ್ತಾ ಇರಬಹುದು, WPL ಈ ರೀತಿ ಡೀಟೇಲ್ಸ್ ಸೇಮ್ Dream11 ಯಾವ ರೀತಿ ಇತ್ತು ಅದೇ ರೀತಿ ವರ್ಕ್ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಅವರೇ ಟೈ ಅಪ್ ಆಗಿ ಮಾಡಿರುವಂತದ್ದು. ನೀವು ಹಳೆ Dream11 ಪ್ಲೇ ಸ್ಟೋರ್ ಅಲ್ಲಿ ಏನ್ ಸಿಗುತ್ತೆ ಅಲ್ಲಿ ಫ್ರೀ ಗೇಮ್ಸ್ ನಿಮ್ಗೆ ಇವಾಗ ಅವೈಲೇಬಲ್ ಇದೆ. ಬಟ್ ಅಲ್ಲಿ ನಿಮ್ಗೆ ಆಡ್ಸ್ ಗಳನ್ನ ಹಾಕ್ತಾ ಇದ್ದಾರೆ, ಗಮನಿಸ್ತಾ ಇರಬಹುದು. ಅಲ್ಲಿ ಆಡ್ಸ್ ಗಳನ್ನ ಹಾಕಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ರೀತಿ ಆಪ್ ಗಳಿಗೆ ಸೆಳೀತಾ ಇದ್ದಾರೆ, ಅಂದ್ರೆ ಈ ರೀತಿ ಇಲ್ಲಿಗಲ್ ಆಗಿ ಆಡಿಸ್ತಾ ಇದ್ದಾರೆ. ಪ್ಲೇ ಸ್ಟೋರ್ ಗೆ Dream11 ಬರೋದಕ್ಕೂ ಮುಂಚೆ ಯಾವ ರೀತಿ ಆಡಿಸ್ತಾ ಇದ್ರು, ಮೊದಲೆಲ್ಲ ಯಾವ ರೀತಿ ಇತ್ತು, ಕ್ರೋಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಒಂದು APK ಫೈಲ್ ನ ಡೌನ್ಲೋಡ್ ಮಾಡ್ಕೊಂಡು ನಾವು ಆಡ್ತಾ ಇದ್ವು. ಬಟ್ ಅದು ಸೇಫ್ ಇರಲಿಲ್ಲ. ಇವಾಗ ಅದೇ ರೀತಿ ಒಂದು APK ಫೈಲ್ ನ ಡೌನ್ಲೋಡ್ ಮಾಡ್ಕೊಂಡು ಇವಾಗ ಬೇರೆ ಒಂದು ಆಪ್, ಈ ಒಂದು ಆಪ್ ಗೆ ಕಮ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಈ ಒಂದು
ಒಂದು APK ಫೈಲ್ ಮುಖಾಂತರ ನೀವು ನಾರ್ಮಲ್ ಆಗಿ ಡ್ರೀಮ್ 11 ಅನ್ನ ಯೂಸ್ ಮಾಡ್ತಾ ಹೋಗಬಹುದು. ಬಟ್ ಇದು ಕಂಪ್ಲೀಟ್ಲಿ ಇಲ್ಲಿಗಲ್. ಯಾವ್ದೋ ಒಂದು ಕೆಸಿನೋ ಆಪ್ಗೆ ಇವರು ಟೈ ಅಪ್ ಆಗಿ ಈ ರೀತಿ ಆಡಿಸ್ತಾ ಇದ್ದಾರೆ. ಸೊ ದುಡ್ಡಿರೋರು ಏನ್ ಮಾಡಿದ್ರು ಕೂಡ ನಮ್ಮ ಒಂದು ಗವರ್ನಮೆಂಟ್ ಪ್ರಶ್ನೆನ ಮಾಡೋದಿಲ್ಲ ಕಂಪ್ಲೀಟ್ ಆಗಿ. ಸೊ ನಾರ್ಮಲ್ ಆಗಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನೀವು ಒಂದು ಬೆಟ್ಟಿಂಗ್ ಆಪ್ ಆಗಿರ್ಬೋದು, ಯಾವುದೋ ಒಂದು ಸೈಟ್ ಆಗಿರ್ಬೋದು, ನೀವು ಲಕ್ಷ ಕಳ್ಕೊಂಡಿರ್ತೀರಾ, ಆ ದುಡ್ಡಿಗೆ ಏನೂ ಇಲ್ಲ, ಏನು ಕೇಳೋದಿಲ್ಲ. ಅಕಸ್ಮಾತ್ ನೀವು ಒಂದು 50,000 ರೂಪಾಯಿ ಗೆದ್ಬಿಟ್ಟು ಅದನ್ನ ವಿಡ್ರಾ ಮಾಡ್ಕೊಳಕ್ ಹೋದ್ರೆ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ನಿಮ್ಮ ಒಂದು ಅಕೌಂಟ್ ಲಾಕ್ ಆಗುತ್ತೆ, ಡಿಜಿಟಲಿ ಅರೆಸ್ಟ್ ಆಗುತ್ತೆ, ಈ ರೀತಿ ಅಕೌಂಟ್ ಅಲ್ಲಿ ದುಡ್ಡು ಫ್ರೀಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಅವಾಯ್ಡ್ ಮಾಡಿ. ಸೊ ಈ ರೀತಿ ಆಪ್ ಗಳು ಗಮನಿಸ್ತಾ ಇರ್ಬೋದು. ಇವಾಗ ಮತ್ತೆ ಇನ್ನು 1000 ಹುಟ್ಕೋತವೆ. ಯಾಕಂತಂದ್ರೆ ಇವಾಗ IPL ಬರ್ತಾ ಇದೆ. IPL ಬರೋದಕ್ಕೂ ಮುಂಚೆ ಈಗ WPL ಸ್ಟಾರ್ಟ್ ಆಗಿದೆ ಅಲ್ವಾ. ಇವಾಗಲೂ ನೋಡಿ ಇವರು ಡ್ರೀಮ್ 11 ಅವರು ಈ ರೀತಿ ಒಂದು ಆಪ್ ಅನ್ನ ತಂದಿದ್ದಾರೆ ಕಂಪ್ಲೀಟ್ ಆಗಿ ಕಮ್ ಅಂದ್ಬಿಟ್ಟು. ಸೊ ಇಲ್ಲಿ ಎಲ್ಲ ಒಂದು ಆಡ್ಸ್ ಆಗಿರ್ಬೋದು, ಅಥವಾ ಮೊದಲು ಯಾವ ರೀತಿ ನಡೀತಾ ಇತ್ತು ಡ್ರೀಮ್ 11 ಇಲ್ಲಿಗಲ್ ಆಗಿ, ಅದೇ ರೀತಿ ಈಗ ರನ್ ಮಾಡ್ತಾ ಇದ್ದಾರೆ. ಸೊ ಇದು ಗವರ್ನಮೆಂಟ್ ಗೆ ಅವರು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಏನಿಲ್ಲ. ಸೊ ಇದೆಲ್ಲ ಒಳಗೊಳಗೆ ಕೈವಾಡಗಳು ಇದ್ದೇ ಇರುತ್ತೆ. ಯಾರೋ ಒಂದು ಸಪೋರ್ಟ್ ಇಲ್ಲದೆ ಕೂಡ ಇಂಥ ಒಂದು ಕೆಲಸಗಳನ್ನ ಮಾಡಕ್ಕಾಗೋದಿಲ್ಲ. ಸೊ ಸೇಮ್ ಡ್ರೀಮ್ 11 ಆಪ್ ಅನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅಂತ ಹೇಳ್ಬೋದು. ಇದನ್ನ ಅವರೇ ಮಾಡಿರ್ಬೋದು ಅಥವಾ ಬೇರೆಯವ್ರು ಮಾಡಿರ್ಬೋದು. ಸೊ ನನಗಂತೂ ಕ್ಲಾರಿಟಿ ಇಲ್ಲ. ಬಟ್ ಈ ರೀತಿ ಇಲ್ಲಿಗಲ್ ಆಗಂತೂ ಡ್ರೀಮ್ 11 ಇವಾಗ ನಡೀತಾ ಇದೆ. ಆರಾಮಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಯೂಸ್ ಮಾಡಬೇಡಿ ಅಂತ ಹೇಳಿದೀನಿ. ನೋಡೋಣ ಮುಂದೆ ಏನಾಗುತ್ತೆ ಹೇಳಕ್ ಆಗೋದಿಲ್ಲ. ಸೊ ಈ ರೀತಿ ರನ್ ಆದ್ರೂ ಆಗ್ಬೋದು. ಹಲವಾರು ಕೆಸಿನೋ ಗೇಮ್ಸ್ ಗಳು ಕೂಡ ಇದಾವೆ, ಈ ರೀತಿ ಫ್ಯಾಂಟಸಿ ಗೇಮ್ಸ್ ಗಳು ಕೂಡ ಇದಾವೆ. ಸೊ ಇಲ್ಲಿ ನೀವು ಅಮೌಂಟ್ ಅನ್ನ ವಿಡ್ರಾ ಮಾಡಕ್ ಹೋದಾಗ 100% ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಎಕ್ಸ್ಪ್ಲೈನ್ ಅನ್ನ ಮಾಡಿದೀನಿ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಲ್ಲ ಅಂತಂದ್ರೆ, ಇವಾಗ ಕಮೆಂಟ್ಸ್ ಅನ್ನ ನೋಡ್ತಾ ಇರಬಹುದು, ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಕಮೆಂಟ್ಸ್ ಅಷ್ಟು ಲೀನ್ ಆಯ್ತು, ಇಷ್ಟು ಲೀನ್ ಆಯ್ತು ಅಂತ ಬಂದಿದೆ. ಸೊ ಇದೆಲ್ಲ ಈ ತರ ಆಪ್ ಗಳಿಂದಾನೇ ಕಂಪ್ಲೀಟ್ ಆಗಿ ಆಗಿರುವಂತದ್ದು. ಸೊ ನೀವು ಮುಂದೆ ಸೇಫ್ ಆಗಿರ್ಬೇಕು. ನಿಮ್ಗೆ ಯಾವುದೇ ರೀತಿ ಕಂಪ್ಲೇಂಟ್ ಆಗಬಾರ್ದು ಸೈಬರ್ ಕ್ರೈಮ್ ಇಂದ ಅಂತಂದ್ರೆ, ನೀವು ಸೇಫ್ ಆಗಿ ಎಲ್ಲ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಅವಾಯ್ಡ್ ಮಾಡಿ. ಇನ್ ಮುಂದೆ ಈ ತರ ಒಂದು ಆಪ್ ಗಳ ಮೇಲೆ ಸೈಬರ್ ಕ್ರೈಮ್ ಅವರು ಕಣ್ಣು ಇಟ್ಟೇ ಇರ್ತಾರೆ. ಸೊ ಇಲ್ಲಿ ಯಾರಿಗೆ ಪನಿಷ್ಮೆಂಟ್ ಆಗುತ್ತೆ ಅಂತಂದ್ರೆ, ನಮ್ಮಂತ ನಿಮ್ಮಂತ ಯೂಸರ್ಸ್ ಗೆ ಪನಿಷ್ಮೆಂಟ್ ಆಗುವಂತದ್ದು. ಯಾಕಂದ್ರೆ ನಾರ್ಮಲ್ ಆಗಿ ನಾವು ದುಡ್ಡಿನ ಆರ್ಸೋಸ್ಕರ ಈ ರೀತಿ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾ ಇರ್ತೀವಿ, ಗೇಮ್ಸ್ ಅನ್ನ ಆಡ್ತಾ ಇರ್ತೀವಿ. ಬಟ್ ಮೇಲೆ ಕೂತಿರೋರು ನಿಮ್ಮ ಹತ್ರ ಒಂದು 100 ರೂಪಾಯಿ, 200 ರೂಪಾಯಿ, ಒಂದು 5,000, 10,000 ಅವರು ಯಾವ್ದಾವ್ದೋ ಅಕೌಂಟ್ ಗೆ ನಿಮ್ ಕಡೆಯಿಂದ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಅದು ನಾರ್ಮಲ್ ಆಗಿ ವೈಟ್ ಮನಿ ಮಾಡ್ಕೊಳ್ತಾರೆ. ಬ್ಲಾಕ್ ಮನಿನ ನಿಮ್ಮ ಒಂದು ಅಕೌಂಟ್ ಗೆ ವಿಡ್ರಾ ಕೊಟ್ಟಾಗ ಈ ರೀತಿ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸಿಗಾಕೊಳ್ಳೋದು ನೀವೇ ಏನೇ ಆದ್ರೂ ಕೂಡ. ನಮ್ಮೊಂದು ಗವರ್ಮೆಂಟ್ ಅಲ್ಲಿ ಸಾಕಷ್ಟು ಲೂಪ್ ಹೋಲ್ಸ್ ಗಳಿವೆ. ದೊಡ್ಡ ದೊಡ್ಡ ದುಡ್ಡಿರೋರು ಹೆಂಗಾದ್ರೂ ತಪ್ಪಿಸ್ಕೊಬಿಡ್ತಾರೆ. ನಮ್ಮಂತ ನಿಮ್ಮಂತ ಅಮಾಯಕರು ಸಿಗಾಕೊಂಡು ನರಳ್ತಾ ಇರ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ರೀತಿ ಇಲ್ಲಿಗಲ್ ಕೆಲಸಗಳಲ್ಲಿ ಭಾಗಿಯಾಗಕ್ಕೆ ಹೋಗಬೇಡಿ. ದಯವಿಟ್ಟು ಈ ರೀತಿ ಗೇಮ್ಸ್ ಅನ್ನ ಅವಾಯ್ಡ್ ಮಾಡಿ. ಮೊದಲೆಲ್ಲ ನಾನು ಕೂಡ ಗೇಮ್ಸ್ ಅನ್ನ ಆಡ್ತಾ ಇದ್ದೆ, ಅವಾಗ ಈ ರೀತಿ ವಿಷಯಗಳು ನನಗೆ ಗೊತ್ತಿರಲಿಲ್ಲ. ಸೊ ಅವಾಗ ಈ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ 2025 ಗೇಮಿಂಗ್ ಆಫ್ ಪ್ರಮೋಷನ್ ಬಿಲ್ ಏನ್ ಪಾಸ್ ಆಯ್ತು, ಅದಾದ ನಂತರ ಸೈಬರ್ ಕ್ರೈಮ್ ಅವರು ಒಂದು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಸೈಬರ್ ಕ್ರೈಮ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ. ಸೊ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರೋದ್ರಿಂದ. ಸೊ ಈ ರೀತಿ ಪ್ರಾಬ್ಲಮ್ ಗಳು ನಿಮ್ಗೆ ಆಗಬಾರ್ದು ಅಂತಂದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಈ ವಿಡಿಯೋ ತುಂಬಾ ಲಾಂಗ್ ಆಗಿರ್ಬೋದು, ಬಟ್ ಯಾರ ಅಕೌಂಟ್ ಅಲ್ಲಿ ಅಮೌಂಟ್ ಹೋಲ್ಡ್ ಆಗಿರುತ್ತೋ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ. ಬಟ್ ಲೀನ್ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ನಿಮ್ಗೆ ಈ ಒಂದು ಲೀನ್ ಸಂಬಂಧಪಟ್ಟಾಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಬಹುದು ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಇದೇ ರೀತಿಯ ಫಿನಾನ್ಷಿಯಲ್ ಕಂಟೆಂಟ್ ನಿಮ್ಗೆ ಸಿಗ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.